ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಚಿಕನ್ ಓಟ್ಸ್ ಸೂಪ ಮಾಡೋದು. ಅದಕ್ಕೆ ನಾನಿಲ್ಲಿ ರೋಲ್ಡ್ ಓಟ್ಸ್ ಹಾಕಿಟ್ಟಿದ್ದೀವಿ. ಒಂದು ಕಪ್ ಚಿಕನ್ ಎಲ್ಲ ಕುಕ್ ಹಾಕಿ ನಾನೊಂದು 100-200 ಗ್ರಾಮ್ ಚಿಕನ್ ಇರುತ್ತೆ. ಇದು ಚಿಕನ್ ಅರಿಶಿನ ಪೌಡ್ರು, ಪೆಪ್ಪರ್ ಪೌಡ್ರು, ಉಪ್ಪು ಹಾಕಿ ಒಂದು ಕುಕ್ ಹಾಕಿಟ್ಟಿದ್ದೀವಿ. ಇದೆಲ್ಲ ಈ ರೀತಿಯಲ್ಲಿ ಕೈ ಹಾಕಿ ಸ್ಪ್ರೆಡ್ ಮಾಡಿ ಇಡಬೇಕು. ಚಿಕನೆಲ್ಲ ಸೂಪು ಮಾಡೋಣ, ಓಟ್ಸು ಚಿಕನ್ ಸೂಪು ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಓಟ್ಸನ್ನು ಬಿಸಿ ಮಾಡಿ, ಜಾಸ್ತಿ ಬಿಸಿ ಮಾಡಬೇಡ. ಈಗ ಇದು ರೆಡಿ ಆಗಿದ್ದು. ಇದೊಂದು ತಣ್ಣಕ್ಕಾಗೋ ಟೈಮಲ್ಲಿ ಮಿಕ್ಸಿ ಜಾರಲ್ಲಿ ಒಂದು ಪೊಡಿ ಮಾಡಬೇಕು. ಜಾಸ್ತಿ ಪೊಡಿ ಮಾಡಬೇಡ, ಒಂದು ರವೆ ತರಿಯಾಗಿ ಪೊಡಿ ಮಾಡಬೇಕು. ಓಟ್ಸ್ದ ಈ ರೀತಿಲಿ ಒಂದು ಪೊಡಿ ಹಾಕಿಟ್ಟಿದ್ದೀವಿ. ರವೆ ತರನೇ ಬಿಸಿ ಆಗಿಯ ಬಾಣಲಿಲಿ 1.5 ಟೀ ಸ್ಪೂನು ಆಯಿಲ್ ಹಾಕೋಣ, 1.5 ಟೀ ಸ್ಪೂನು ಬಟ್ರ್ ಹಾಕೋಣ. ನಿಮ್ಮದು ಕೈಯಲ್ಲಿ ಯಾವುದು ಆಯಿಲ್ ಅಂದರೆ ಹಾಕಬೇಕು. ಒಲಿವ್ ಆಯಿಲ್, ಬಟ್ರು ಇದಂದರೆ ಒಳ್ಳೆಯದು. ಸ್ವಲ್ಪ ಜೀರಿಗೆ ಹಾಕೋಣ, ಒಂದು ಕಟ್ ಮಾಡಿಯ ಬೀನ್ಸು, ಈರುಳ್ಳಿ, ಸ್ವಲ್ಪ ಕ್ಯಾರೆಟು ಎಲ್ಲ ಹಾಕೋಣ. ಇದೆಲ್ಲ ಒಂದು ಮಾಡಬೇಕು. ಜಾಸ್ತಿ ಫ್ರೈ ಹಾಕೋಕ್ಕೆ ಅವಶ್ಯಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಈಗ ಇದು ರೆಡಿಯಾಗಿದ್ದು. ಸ್ವಲ್ಪ ಜೀರಾ ಪೌಡ್ರ್ ಹಾಕೋಣ, ಪಿಂಜ್, ಸ್ವಲ್ಪ ಅರಿಶಿನ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡ್ರ್ 1 ಟೀ ಸ್ಪೂನ್. ನಿಮಗೆ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಾಕಬೇಕು. ಪೊಡಿಗಳೆಲ್ಲ ಹಾಕಿ ಒಂದು ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಹಾಕೋಣ. ಹಸಿ ವಾಸನೆ ಎಲ್ಲ ಹೋಗಬೇಕು. ಇನ್ನೊಂದು ಚಿಕನ್ ಹಾಕೋಣ. ಸ್ಪ್ರೆಡ್ ಹಾಕಿಟ್ಟಿಲ್ವ, ಕುಕ್ ಹಾಕಿಟ್ಟಿದ್ದ ಚಿಕನ್ ಅದು ಹಾಕಿ. ಚಿಕನು ಹಾಕಿ ಎಲ್ಲ ಮಿಕ್ಸ್ ಹಾಕಿಟ್ಟಿದ್ದೀವಿ. ಇನ್ನೊಂದು ಪೊಡಿ ಮಾಡಿ ಓಟ್ಸ್ ಇಲ್ವಾ, ಓಟ್ಸ್ ಹಾಕೋಣ. ಓಟ್ಸು ಹಾಕಿ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಇನ್ನೊಂದು 1.5 ಗ್ಲಾಸ್ 2 ಗ್ಲಾಸ್ ನೀರು ಹಾಕೋಣ. ಓಟ್ಸು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಉಪ್ಪು ನೋಡಬೇಕು. ಸ್ವಲ್ಪ ಬಟ್ರ್ ಹಾಕಬೇಕು. ಇದು ಚೆನ್ನಾಗಿ ಒಂದು ಕುದಿಸಬೇಕು ಎಲ್ಲ ಒಂದು 1-2 ನಿಮಿಷ. ಈಗ ನಮ್ಮದು ಚಿಕನ್ ಓಟ್ಸ್ ಸೂಪ್ ರೆಡಿಯಾಗಿತ್ತು. ಈಸಿ ಆಗಿರುತ್ತೆ ಇದು, ಅದಕ್ಕೆ ಏನು ಕಷ್ಟ ಇಲ್ಲ. 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಚಿಕನ್ ಒಂದು ಕುಕ್ ಹಾಕಬೇಕು, ಅಷ್ಟೇ ಸಾಕು. ನಿಮಗೆ ಓಟ್ಸ್ ಹಾಕೋದು ಇಷ್ಟ ಅಲ್ಲ ಅಂದರೆ ನಿಮಗೆ ಕಾರ್ನ್ ಸ್ಟಾರ್ಚ್ ಹಾಕಬೇಕು, ಕಾರ್ನ್ ಫ್ಲೋರ್ ಹಾಕಬೇಕು. ಇಲ್ಲಾಂದ್ರೆ ರಾಗಿ ಹಿಟ್ಟು ಹಾಕಬೇಕು. ನಾನಿದು ವೆಯ್ಟ್ ಲಾಸ್ ನೋಡ್ಕೊಲ್ಲ ಈ ಚಳಿಗಾಲಮಲ್ವ, ಅದಕ್ಕೆ ಈ ವೆಯ್ಟ್ ಲಾಸ್ಲೆಲ್ಲ ನೋಡ್ಕು ಇದು ಡಿನ್ನರ್ ರೆಸಿಪಿಯಾಗಿ ಇದು ಒಳ್ಳೆಯದಾಗುತ್ತೆ. ಈಗ ನಮ್ಮದು ರೆಡಿ ಆಗಿತ್ತು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ನಮ್ಮದು ಚಿಕನ್ ಓಟ್ಸ್ ಸೂಪ್ ರೆಡಿಯಾಗಿತ್ತು. ಒಂದು ಬೌಲ್ಲೆಗೆ ಹಾಕ. ಈಗ ನಮ್ಮದು ಸೂಪು ಸ್ವಲ್ಪ ಗಟ್ಟಿಯಾಗಿರುತ್ತೆ. ನಾನು ಹಾಕಿದ್ದು ಏನಂದರೆ ಮಕ್ಕಳಿಗೆ ಸ್ವಲ್ಪ ಗಟ್ಟಿಯಾಗಿಬೇಕು. ಜಾಸ್ತಿ ಲೂಸ್ ಇಷ್ಟ ಅಲ್ಲ, ಅದಕ್ಕೆ ನೀವು ಸ್ವಲ್ಪ ಲೂಸ್ ಹಾಕಿಡಬೇಕು. ನಿಮ್ಗೆ ಇದಿಲ್ಲೇ ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಪೆಪ್ಪರ್ ಪೌಡ್ರ್ ಹಾಕಬೇಕು. ಇದು ಖಾರ ಜಾಸ್ತಿ 1 ಟೀ ಸ್ಪೂನ್ ಹಾಕಿ ಜಾಸ್ತಿ ಆಗುತ್ತೆ ಖಾರ, ಅದಕ್ಕೆ ನಾನು 1 ಟೀ ಸ್ಪೂನ್ ಹಾಕಿದ್ದು. ನಿಮ್ಗೆ ಏನಿದು ಓಟ್ಸ್ ಹಾಕೋದು ಇಷ್ಟ ಅಲ್ಲ ಅಂದರೆ ರಾಗಿ ಹಿಟ್ಟು ಹಾಕ, ಇಲ್ಲಾಂದ್ರೆ ಕಾರ್ನ್ ಫ್ಲೋರ್ ಹಾಕ, ಯಾವುದಂದ್ರೆ ಹಾಕಬೇಕು. ಇದೆಲ್ಲ ಈಸಿಯಾಗಿ ಬೇಗ ರೆಡಿ ಆಗೋಕ್ಕೆ ಕಷ್ಟ ಇಲ್ಲ. 5 ನಿಮಿಷದಲ್ಲಿ ഒരു 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನಿಮಗೆ ಈ ವಿಡಿಯೋ ರೆಸಿಪಿ ಇಷ್ಟ ಹಂಗೆ, ಇಲ್ಲ ಅಂದರೆ ಹಾಕಬೇಡ. ಓಕೆ, ಬಾಯ್.